ಕೆಂಪುಕೋಟೆ ಬ್ಲಾಸ್ಟ್ಗೆ ಶೀಘ್ರವೇ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತಾ ಪಾಕಿಸ್ತಾನದ ಉಗ್ರರಿಂದಲೇ ದೆಹಲಿಯಲ್ಲಿ ಬ್ಲಾಸ್ಟ್. ದೆಹಲಿ ಸ್ಫೋಟದ ಹಿಂದೆ ಜೈಷ್ ಉಗ್ರರ ಸಂಚು ಶಂಕೆ ಎದ್ದಿರುವಂತದ್ದು. ಈ ಕೆಂಪುಕೋಟೆ ಬ್ಲಾಸ್ಟ್ಗೆ ಶೀಘ್ರವೇ ಈಗಾಗಲೇ ಭಾರತ ಪ್ರತೀಕಾರ. ಪಾಕಿಸ್ತಾನದ ಉಗ್ರರಿಂದಲೇ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ. ದೆಹಲಿ ಸ್ಫೋಟದ ಹಿಂದೆ ಜೈಷ್ ಉಗ್ರರ ಸಂಚು ಶಂಕೆ ಎದ್ದಿರುವಂತದ್ದು. ಇನ್ನು ಪಾಕಿಸ್ತಾನದಿಂದಲೇ ದೆಹಲಿ ಬ್ಲಾಸ್ಟ್ ಆಪರೇಟ್ ಸಾಧ್ಯತೆ. ಇನ್ನು ಶೀಘ್ರದಲ್ಲೇ ಪಾಕಿಸ್ತಾನದ ಮೇಲೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾದ್ರೆ ಆಪರೇಷನ್ ಸಿಂಧೂರ್ 2.0 ಶೀಘ್ರದಲ್ಲಿಯೇ ಶುರುವಾಗುತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಪಾಕ್ ಉಗ್ರರ ಸಂಹಾರಕ್ಕಾಗಿ ಆಪರೇಷನ್ ಸಿಂಧೂರ್ 2.0 ಕಳೆದ ಬಾರಿಯೇ ಕಟ್ಟುವಾಗಿ ಈಗಾಗಲೇ ಭಾರತ ಎಚ್ಚರಿಕೆಯನ್ನ ನೀಡಿತ್ತು. ಆದರೆ ಮತ್ತೆ ಇಲ್ಲಿ ವಿಧ್ವಂಸಕ ಕೃತ್ಯವನ್ನ ಪಾಕಿಸ್ತಾನ ಮುಂದುವರಿಸಿರುವಂತದ್ದು. ಕಳೆದ ಬಾರಿಯೇ ಕಟ್ಟುವಾಗಿ ಭಾರತ ಕೂಡ ಎಚ್ಚರಿಕೆಯನ್ನ ನೀಡಿತ್ತು. ಹಾಗಾದ್ರೆ ಈ ಕೆಂಪುಕೋಟೆ ಬ್ಲಾಸ್ಟ್ಗೆ ಭಾರತ ಹಾಗಾದ್ರೆ ಶೀಘ್ರವೇ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತಾ? ದೆಹಲಿ ಸ್ಫೋಟದ ಹಿಂದೆ ಜೈಷ್ ಉಗ್ರರ ಸಂಚು ಶಂಕೆ ಎದ್ದಿರುವುದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಶೀಘ್ರದಲ್ಲೇ ಪಾಕಿಸ್ತಾನದ ಮೇಲೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಪಾಕ್ ಉಗ್ರರ ಸಂಹಾರಕ್ಕಾಗಿ ಆಪರೇಷನ್ ಸಿಂಧೂರ್ 2.0 ಕಳೆದ ಬಾರಿಗೆ ಈಗಾಗಲೇ ಭಾರತ ಕಟುವಾಗಿ ಎಚ್ಚರಿಕೆಯನ್ನ ನೀಡಿತ್ತು. ಇನ್ನು ಆದರೆ ಮತ್ತೆ ವಿಧ್ವಂಸಕ ಕೃತ್ಯ ಮುಂದುವರಿಸಿದ ಪಾಕಿಸ್ತಾನ ಅಂತಾನೆ ಹೇಳ್ಬೋದು. ಇನ್ನು ಆಪರೇಷನ್ ನಡೆದ್ರೆ ಪಾಕ್ ವಿನಾಶ ಆಗುವುದು ಫಿಕ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಹಾಗಾದ್ರೆ ಆಪರೇಷನ್ ಸಿಂಧೂರ್ ಅಲ್ಲ, ಆಪರೇಷನ್ ಇಂಡೋರ್. ಇನ್ನು ಆಪರೇಷನ್ ಇಂಡೋರ್ ಮಾಡಿ ಅಂತ ಅಭಿಯಾನ ಶುರು ಮಾಡಿರುವಂತದ್ದು. ಇಲ್ಲಿ ಮೊದಲು ದೇಶದೊಳಗಿನ ಉಗ್ರರನ್ನ ಹೊಸಕಿ ಹಾಕಿ ದೇಶದೊಳಗೆ ಆಪರೇಷನ್ ಮಾಡಲು ಮೋದಿಗೆ ಈಗಾಗಲೇ ಜನರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆ ಈಗ ಶುರುವಾಗಿದೆ. ದೇಶದೊಳಗಿನ ಉಗ್ರರ ಮಟ್ಟ ಹಾಕ್ತಾರಾ? ಹಾಗಾದ್ರೆ ಪಿಎಂ ನರೇಂದ್ರ ಮೋದಿ ಅವರು ಭಾರತಕ್ಕೆ ಹೊರಗಿನವರಿಗಿಂತ ಆಂತರಿಕ ಶತ್ರುಗಳೇ ಈಗ ಹೆಚ್ಚಾಗಿದ್ದಾರೆ. ದೇಶದಲ್ಲಿಯೇ ಅವಿತು ಕೂತಿರೋ ಉಗ್ರನ ದಮನ ಕಾರ್ಯ ಶುರು ಮಾಡ್ತಾರಾ? ಹಾಗಾದ್ರೆ ಇನ್ನು ಭಾರತಕ್ಕೆ ಹೊರಗಿನವರಿಗಿಂತ ಆಂತರಿಕ ಶತ್ರುಗಳೇ ಹೆಚ್ಚಾಗಿದ್ದಾರೆ. ದೇಶದಲ್ಲಿ ಅವಿತು ಕೂತಿರೋ ಉಗ್ರರನ್ನ ದಮನ ಕಾರ್ಯವನ್ನ ಮಾಡಬೇಕು. ಇನ್ನು ಇದು ಆಪರೇಷನ್ ಸಿಂಧೂರ್ ಅಲ್ಲ, ಆಪರೇಷನ್ ಇಂಡೋರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ದೇಶದೊಳಗಿನ ಉಗ್ರರನ್ನ ಮಟ್ಟ ಹಾಕ್ತಾರಾ ಹಾಗಾದ್ರೆ ಪಿಎಂ ನರೇಂದ್ರ ಮೋದಿ ಅವರು?